ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಬಾಬು ಜಗಜೀವನ್ ರಾಮ್ರವರು ಇಬ್ಬರೂ ಕೂಡ ಈ ದೇಶ ಕಟ್ಟಿದಂಥ ಮಹನೀಯರು. ಇಬ್ಬರೂ ಕೂಡ ಸಮಾನತೆಗೋಸ್ಕರ, ಸರ್ವರ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿಗಳು. ಸ್ವತಂತ್ರ ಪೂರ್ವದಿಂದಲೂ ಕೂಡ ಇವರು ಈ ದೇಶದ ಒಂದು ಸಮಾನತೆಗೆ, ಈ ದೇಶದ ಅಭಿವೃದ್ಧಿಗೆ ಹೋರಾಟ ಮಾಡ್ಕೊಂಡು ಬಂದರು. ಅವ್ರು ಹುಟ್ಟಿದ್ದು 1908 ಇದೇ ಏಪ್ರಿಲ್ 5. ಅಲ್ಲಿಗೆ ಸುಮಾರು 118 ವರ್ಷಗಳ ಹಿಂದೆ ಹುಟ್ಟಿದಂಥವ್ರು ಬಾಬು ಜಗಜೀವನರಾಮ್ರವರು. ಸ್ವತಂತ್ರ ಬರೋಕ್ಕಿಂತ ಮುಂಚೆಯಿಂದಲೂ ಕೂಡ ಅವರು ಸಂಘಟನೆಯನ್ನು ಕಟ್ಟಿಕೊಂಡು ಸಮಾನತೆಗೋಸ್ಕರ ಹೋರಾಟ ಮಾಡಿದರು. ಮತ್ತು ಆಗಿನ ಒಂದು ಬ್ರಿಟಿಷ್ ಸರ್ಕಾರದಲ್ಲೂ ಕೂಡ ಒಂದು ಸದನದ ಸದಸ್ಯರಾಗಿದ್ದಂಥವ್ರು. ಸ್ವಾತಂತ್ರ್ಯ ಬಂದ ತಕ್ಷಣ ಜವಾಹರ್ಲಾಲ್ ನೆಹರು ಅವರು ಯುವಕರಾಗಿದ್ದರೂ ಕೂಡ, ಇನ್ನು ತುಂಬ ಯಂಗೆಸ್ಟ್ ಇದ್ರೂ ಕೂಡ, ಬಾಬು ಜಗಜೀವನರಾಮ್ ಅವರನ್ನ ಲೇಬರ್ ಮಿನಿಸ್ಟರ್ ಆಗಿ ಅವರ ಸಂಪುಟಕ್ಕೆ ತಗೋತಾರೆ. ಆ ಸಂಪುಟ ತಗೊಂಡ್ರು ಕೂಡ ಆಗಲೂ ಕೂಡ ಅವರು ಸಮಾನತೆಯಾದಂಥ ಪೇಮೆಂಟ್ ಇರಬೇಕು, ಎಲ್ಲರಿಗೂ ಕೂಡ ಶೋಷಣೆ ಆಗಬಾರ್ದು, ಕಾರ್ಮಿಕರ ಶೋಷಣೆ ಆಗಬಾರ್ದು, ಪೇಮೆಂಟ್ಗಳು ಕರೆಕ್ಟಾಗಿ ಕೊಡಬೇಕು ಅನ್ನೋದನ್ನು ಪ್ರಥಮವಾಗಿ ಅವರ ಮಂತ್ರಿ ಆದರೂ ಕೂಡ ಅಂತ ಜವಾಹರ್ಲಾಲ್ ನೆಹರು ಬಹಳಷ್ಟು ಪ್ರಭಾವಿತ ಪ್ರೈಮ್ ಮಿನಿಸ್ಟರ್ ಇದ್ದರೂ ಕೂಡ ಅವರ ಒಂದು ಕ್ಯಾಬಿನೆಟಲ್ಲೂ ಕೂಡ ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡಿದಂಥವ್ರು. ವೇತನ ಕರೆಕ್ಟಾಗಿ ಕೊಡಬೇಕು, ಅವರ ದುಡಿಮೆ ತಕ್ಕಂತೆ ಪೇಮೆಂಟ್ ಕೊಡಬೇಕು ಅಂತ. ಅದೇ ರೀತಿ ದೇಶದಲ್ಲಿದ್ದಂಥ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತ, ಸಮಾನತೆ ಇರಬೇಕು ಅಂತಲೂ ಕೂಡ ಹೋರಾಟ ಮಾಡಿ ಪತ್ರಿಕೆಗಳನ್ನು ನಡೆಸೋದ್ರ ಮೂಲಕ, ಸಂಘಟನೆಯನ್ನು ಕಟ್ಟೋದ್ರ ಮೂಲಕ ಸ್ವತಂತ್ರ ಪೂರ್ವದಿಂದಲೂ ಕೂಡ ದೇಶದ ಒಂದು ಅಸಮಾನತೆಯನ್ನು ಹೋಗಲಾಡಿಸೋಕೆ ದುಡಿದಂಥದ್ದು. ಅನಂತರ ನೀವೆಲ್ಲ ಹೇಳಿದಂಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆದರು. ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಅವರ ಇವತ್ತಿಗೂ ಕೂಡ ನೆನೆಸ್ತಾರೆ. ಹಸಿರು ಕ್ರಾಂತಿ ಹರಿಕಾರ ಅಂತ ಇವತ್ತು ಕೂಡ ಯಾಕೆ ನೆನೆಸ್ತಾರೆ ಅಂತ ಅಂದರೆ, ಅವರು ಬಂದ ಮೇಲೆ ಏನು ಬೆಳವಣಿಗೆ ಇದಿತ್ತು, ಆಹಾರ ಧಾನ್ಯಗಳ ಬೆಳೆಯೋದಿತ್ತು, ಹೊಸ ರೂಪವನ್ನು ಕೊಟ್ಟು ಏನು ಆಹಾರದ ಅಭಾವ ಇತ್ತು ಅದನ್ನು ನೀಗಿಸ್ತಂತರು. ಅದೇ ರೀತಿ ರಕ್ಷಣಾ ಇಲಾಖೆಯಲ್ಲಿ ಮಂತ್ರಿ ಆದಾಗಲೂ ಕೂಡ ಬಲವಾದ ಸೈನ್ಯವನ್ನು ಅಭಿವೃದ್ಧಿ ಮಾಡೋಕ್ಕೆ ಶ್ರಮಪಟ್ಟು ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟು ಇಡೀ ಭಾರತಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂಥವ್ರು. ಇಂಥ ಮಹಾನುಭಾವರು ಇಂದಿರಾ ಗಾಂಧಿ ಇದ್ದಾಗಲೂ ಕೂಡ ಅಷ್ಟೇ, ಎಮರ್ಜೆನ್ಸಿ ಪೀರಿಯಡಲ್ಲಿ ಬಂದಾಗ ಅವರು ಕೂಡ ಇಂದಿರಾ ಗಾಂಧಿ ಅಂತಂದರೆ ಇಡೀ ದೇಶ ನಡುಗ್ತಾ ಇತ್ತು. ಆದರೂ ಕೂಡ ಎಮರ್ಜೆನ್ಸಿ ಮಾಡಿದ ತಪ್ಪು, ಹಕ್ಕುಗಳನ್ನು ಕಿತ್ಕೊಂಡಂಗಾಗುತ್ತೆ, ಸಾರ್ವಜನಿಕರ ಹಕ್ಕುಗಳನ್ನು ಕಿತ್ತಂಗಾಗುತ್ತೆ ಅಂತ ವಿರೋಧ ಮಾಡಿ ಹೊರಗಡೆ ಬಂದು ಮಂತ್ರಿಗಳಾಗಿ, ಉಪ ಪ್ರಧಾನಿಯಾಗಿ ಸುಮಾರು ಅವರು 30 ವರ್ಷಗಳ ಕಾಲ ಈ ದೇಶದ ಸೇವೆಯನ್ನು ಮಾಡಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಅಂಥ ಮಹಾನುಭಾವರ ಜನ್ಮ ದಿನಾಚರಣೆ ಇವತ್ತು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಅವರ ಕೇವಲ ದೇಶ ಕಟ್ಟೋದಿಲ್ಲಲ್ಲ, ಇವತ್ತಿನ ಒಂದು ಸಮಾನತೆಯಲ್ಲಿ ನಾವೆಲ್ಲ ಏನು ಎಲ್ಲರೂ ಒಂದು ಸಮಾನತೆ ಬೇಕು, ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅಂತ ನಾವೇನು ಅಂದ್ಕೋತೀವಿ, ಅದಕ್ಕೆ ಅಡಿಪಾಯ ಕೊಟ್ಟಂಥವ್ರು ಮಹಾನುಭಾವರು ಅವರು ಮತ್ತು ಅಂಬೇಡ್ಕರ್ ಇಬ್ಬರೂ ಕೂಡ.